ರಾಕ್ಷಸರನ್ನು ಹೊಡೆದುಕೊಂಡು ಆಸೆ. ಪ್ರಭು,
ಆದ್ಯರೇ, ಇದುವರೆವಿಗೂ ಲಂಕೆಯಲ್ಲಿ ಬೀಡು ಬಿಟ್ಟಿದ್ದ ವಾನರ ಸೈನ್ಯ ಈಗ ಲಂಕೆಯ ಬಲಾಢ್ಯ ಕೋಟೆಯ ದ್ವಾರವನ್ನು ಗೋಡೆಯನ್ನು ಪುಡಿ ಪುಡಿ ಮಾಡಿ ಒಳಗೆ ನುಗ್ಗುತ್ತಿದ್ದಾರೆ. ನಮ್ಮ ದ್ವಾರಪಾಲಕರೆಲ್ಲ ಹತರಾಗುತ್ತಿದ್ದಾರೆ. ನಾನು ನಿಕೃಷ್ಟವೆಂದು ತಿಳಿದಿದ್ದ ವಾನರರು ಇಷ್ಟೊಂದು ಬಲಾಢ್ಯರೆಂದು ನನಗೆ ತಿಳಿಯುತ್ತಿಲ್ಲ. ಪ್ರಹಸ್ತ, ಆ ವಾನರರ ಕುಲ ನಾಶವಾಗಬೇಕು, ಲಂಕೆಯ ರಕ್ಷಣೆಯಾಗಬೇಕು. ಅದಕ್ಕೆ ಏನು ಮಾಡುವುದು ಎಂಬ ನಿರ್ಧಾರವನ್ನು ನಾವು ಮಾಡಬೇಕು. ಪ್ರಭು, ನಾವು ಮೊದಲೇ ಆಲೋಚಿಸಿದಂತೆ ನಮ್ಮ ಕೋಟೆಯ ದ್ವಾರಗಳ ರಕ್ಷಣೆಗೆ ಸಮರ್ಥರಾದ ರಾಕ್ಷಸ ವೀರರನ್ನೇ ನೇಮಿಸಿದ್ದೆವು. ಅವರೂ ತಮ್ಮ ಶಕ್ತಿ ಮೀರಿ ದ್ವಾರಗಳ ರಕ್ಷಣೆಗೆ ಪ್ರಯತ್ನಿಸಿದರು ಪ್ರಭು. ಆದರೆ ಅವರನ್ನೆಲ್ಲ ವಾನರರು ಕೊಂದಿದ್ದಾರೆ, ದ್ವಾರಗಳನ್ನು ಧ್ವಂಸ ಮಾಡಿದ್ದಾರೆ. ಅಲ್ಲದೆ ಈ ದಶಕಂಠ ರಾವಣನ ಆತ್ಮಾಭಿಮಾನಕ್ಕೆ ಪೆಟ್ಟು ಕೊಟ್ಟಿದ್ದಾರೆ. ನಾನಿದನ್ನು ಸಹಿಸುವುದಿಲ್ಲ. ಆ ವಾನರ ಕುಲವೇ ಸಮುದ್ರದಲ್ಲಿ ಮುಳುಗಿ ಸಾಯಬೇಕು. ಅದಕ್ಕೇನು ಮಾಡುತ್ತೀರಾ ಹೇಳಿ? ಮಹಾಪ್ರಭು, ನೀವು ಚಿಂತಿಸಬೇಡಿ. ನಾವು ಇನ್ನಷ್ಟು ಬಲಿಷ್ಠ ರಾಕ್ಷಸ ಸೈನ್ಯದೊಂದಿಗೆ ಹೋಗಿ ಆ ವಾನರರನ್ನು ಹಿಮ್ಮೆಟ್ಟಿಸುತ್ತೇವೆ. ಅವರ ಆರಂಭದ ಉಬ್ಬರವನ್ನು ಬೇಗನೆ ಅಡಗಿಸುತ್ತೇವೆ. ಹೌದು ಪ್ರಭು, ಆ ವಾನರರು ಅಲ್ಪರೆಂದು ಭಾವಿಸಿದ್ದು ನಮ್ಮದೇ ತಪ್ಪಾಯಿತು. ಇನ್ನು ನಾವು ಸುಮ್ಮನಿರುವಂತಿಲ್ಲ. ನಮ್ಮ ಬಲ ಪ್ರಯೋಗದಿಂದ ಆ ವಾನರರು ಹುಟ್ಟಡಗಿಸಲೇಬೇಕು. ಅತ್ಯಂತ ಪರಾಕ್ರಮಶಾಲಿಗಳಾದ ನಮ್ಮ ರಾಕ್ಷಸ ವೀರರು ಇನ್ನು ಮುಂದೆ ಆ ವಾನರರನ್ನು ಹೊಡೆದಟ್ಟುತ್ತಾರೆ ಪ್ರಭು. ಆಗಲಿ, ನಮ್ಮ ಬಲವನ್ನೆಲ್ಲ ಕ್ರೋಢೀಕರಿಸಿ ಯಕ್ಕಶ್ಚಿತ್ ಕಪಿ ಸೈನ್ಯದೆದುರು ನಮ್ಮ ಸೈನ್ಯ ಸೋಲದಂತೆ ನೋಡಿಕೊಳ್ಳಿ. ಆ ವಾನರ ಸೈನ್ಯದ ಒಂದೇ ಒಂದು ಕಪಿಯು ಈ ಲಂಕೆಯ ನೆಲದ ಮೇಲಿರಬಾರದು. ಹಾಗೆ ನಾನು ರಣರಂಗಕ್ಕೆ ಬರುವಂತ ಪ್ರಸಂಗವನ್ನು ಮಾಡಬೇಡಿ. ಹಾಗೆಯೇ ಆಗಲಿ ಪ್ರಭು. ನೀವೇಕೆ ರಣರಂಗಕ್ಕೆ ಬರಬೇಕು? ನಿಮ್ಮ ಪರವಾಗಿ ನಾವು ಸಮಸ್ತ ರಾಕ್ಷಸ ವೀರರೂ ಹೋರಾಡುತ್ತೇವೆ. ಬೇಗನೆ ಜಯಗಳಿಸುತ್ತೇವೆ ಪ್ರಭು. ನೀವು ನಿಶ್ಚಿಂತರಾಗಿರಿ. ಆಗಲಿ, ಆ ವಾನರರು ಪಲಾಯನ ಮಾಡಿದರು, ನಮಗೆ ಜಯ ಲಭಿಸಿತು ಎಂಬ ಆನಂದದ ಸುದ್ದಿಯನ್ನು ಬಹು ಬೇಗ ನಿಮ್ಮಿಂದ ಕೇಳಲು ಬಯಸುತ್ತೇನೆ. ಹೊರಡಿ, ಹೋರಾಡಿ. ಭಲೆ ಭಲೆ ಭಲೆ, ನನ್ನ ತಪಸ್ಸು ಫಲಿಸಿತು, ಪ್ರಾರ್ಥನೆ ಫಲಪ್ರದವಾಯಿತು, ನನ್ನ ಕೋರಿಕೆ ಈಡೇರಿತು, ನನಗೆ ಬೇಕಾದ ದಿವ್ಯಾಸ್ತ್ರಗಳನ್ನು ಪಡೆದಾಯಿತು. ಈ ದಿವ್ಯಾಸ್ತ್ರಗಳ ಸಹಾಯದಿಂದ ನನ್ನ ಶತ್ರುಗಳನ್ನು ನಿಗ್ರಹಿಸುತ್ತೇನೆ. ನನ್ನ ಶತ್ರುಗಳು ಎಂಥವರೇ ಆಗಲಿ, ಅವರನ್ನು ಜಯಿಸಿ ವಿಜೃಂಭಿಸುತ್ತೇನೆ. ಎಲ್ಲವೋ ಧೂತ. ಅಪ್ಪಣೆ ಮಹಾಪ್ರಭು. ನಮ್ಮ ಲಂಕೆಯ ಮೇಲೆ ದಾಳಿ ಮಾಡಲು ಬಂದಿರುವ ಆ ರಾಮನ ಸೈನ್ಯವನ್ನು ಧೂಳಿಪಟ ಮಾಡಲು ಈ ದಿವ್ಯಾಸ್ತ್ರಗಳು ಸಾಕಲ್ಲವೇ? ಅದರಲ್ಲಿ ಸಂದೇಹವೇ ಇಲ್ಲ ಪ್ರಭು. ಇಂದ್ರನನ್ನೇ ಗೆದ್ದು ಇಂದ್ರಜಿತ್ ಎಂದು ಹೆಸರು ಪಡೆದ ನಿಮಗೂ ನಿಮ್ಮ ಅಸ್ತ್ರಗಳಿಗೂ ಯಾವುದು ತಾನೇ ಅಸಾಧ್ಯ? ನಿನ್ನ ಮಾತು ನಿಜ ದೂತ. ಆದರೆ ಮಹಾವೀರನಾದ ನಾನು ಕೇವಲ ಮಾನವರು ಮತ್ತು ಕಪಿಗಳ ಮೇಲೆ ಯುದ್ಧ ಮಾಡುವುದು ನನ್ನ ಘನತೆಗೆ ತಕ್ಕುದಲ್ಲ ಎಂದು ಯೋಚಿಸುತ್ತಿದ್ದೇನೆ. ನಿಮ್ಮ ಕೈ ಕೆಳಗೆ ಸಾವಿರಾರು ವೀರರಿದ್ದಾರೆ ಪ್ರಭು. ನಮ್ಮ ತಂದೆ ಮಹಾವೀರ ರಾವಣೇಶ್ವರನ ಅಸಂಖ್ಯಾತ ಸೈನಿಕರಲ್ಲಿ ಆ ವಾನರರ ಸೈನ್ಯವನ್ನು ಧ್ವಂಸ ಮಾಡಲು ಒಬ್ಬನೇ ಒಬ್ಬ ವೀರ ಸಾಕಲ್ಲವೇ? ಸಾಕು ಪ್ರಭು, ಸಾಕು. ಅದಕ್ಕೆ ಆ ರಾಮನ ಮತ್ತವನ ಪರಿವಾರವನ್ನೆಲ್ಲ ಸಮುದ್ರದಲ್ಲಿ ಮುಳುಗಿಸುವ ಸಾಮರ್ಥ್ಯ ನನ್ನಲ್ಲಿದ್ದರೂ ನಾನು ಯುದ್ಧಕ್ಕೆ ಹೊರಟಿಲ್ಲ. ಅದಕ್ಕೆ ನನ್ನ ಬಳಿ ಇಂಥ ದಿವ್ಯಾಸ್ತ್ರಗಳಿದ್ದರೂ ಕ್ಷಣ ಮಾತ್ರದಲ್ಲಿ ವಿಜಯ ಸಾಧಿಸಿ ರಾವಣೇಶ್ವರನಿಗೆ ಪರಮಾನಂದ ಉಂಟು ಮಾಡುವ ಶಕ್ತಿ ನನ್ನಲ್ಲಿದ್ದರೂ ನಾನು ಯುದ್ಧಕ್ಕೆ ಹೊರಟಿಲ್ಲ. ಸರಿಯಾಗಿ ಹೇಳಿದಿರಿ ಪ್ರಭು. ನೀವೇನು, ನಿಮ್ಮ ಘನತೆ ಏನು? ಆದರೆ ಏನು ಆದರೆ ಎಂದು ಏಕೆ ನಿಲ್ಲಿಸಿದೆ? ಪ್ರಭು, ನೀವು ಇಂದ್ರನನ್ನು ಗೆದ್ದವರು, ನಿಮ್ಮ ತಂದೆಯವರು ಪರಮೇಶ್ವರನನ್ನೇ ವಹಿಸಿಕೊಂಡರು. ನಿಮ್ಮ ಸೇನೆಯಲ್ಲಿ ಮಹಾವೀರರಿದ್ದಾರೆ. ಇಷ್ಟಾದರೂ ಆ ರಾಮ ಮತ್ತು ಅವನ ವಾನರ ಸೈನ್ಯ
ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿ ದಾಟಿ ಬಂದು ಲಂಕೆಯ ಮೇಲೆ ಆಕ್ರಮಣ ಮಾಡಿರುವುದನ್ನು ನೋಡಿದರೆ ಮುಂದೇನು ಹೇಳು. ನನಗೊಂದು ಭಯ ಪ್ರಭು. ಆ ವಾನರ ಸೈನ್ಯವೇನಾದರೂ ಲಂಕೆಗೆ ಬೆಂಕಿ ಇಟ್ಟ ಹನುಮಂತನಂತೆ ಕಾಟ ಕೊಟ್ಟರೇನು ಗತಿ? ಆ ವಾನರ ಸೈನ್ಯವೇನಾದರೂ ಕೋಟೆಯನ್ನು ದಾಟಿ ಒಳ ಬಂದರೆ? ಸಾಕು ಸಾಕು, ನಿಲ್ಲಿಸು. ಮುಂದೆ ಮಾತನಾಡಬೇಡ. ಅಂಥ ಸಂದರ್ಭವೇನಾದರೂ ಬಂದರೆ ಮರುಕ್ಷಣವೇ ನಾನು ರಣರಂಗದಲ್ಲಿರುತ್ತೇನೆ. ಕಣ್ಣು ರೆಪ್ಪೆ ಬಡಿಯುವಷ್ಟರಲ್ಲಿ ಆ ವಾನರರ ಸೈನ್ಯವನ್ನು ನಿಶ್ಶೇಷಗೊಳಿಸುತ್ತೇನೆ. ಆ ರಾಮ ಲಕ್ಷ್ಮಣರನ್ನು ಸಂಹರಿಸುತ್ತೇನೆ. ಹೋಗು, ನೀನು ಈಗಲೇ ಹೋಗಿ ಆ ವಾನರರು ಏನೇನು ಮಾಡುತ್ತಿದ್ದಾರೆಂದು ಬಂದು ತಿಳಿಸು. ಹಾಗೆ ಆಗಲಿ ಪ್ರಭು. ಪ್ರಿಯ ವಾನರ ವೀರರೇ, ಲಂಕೆಯ ಕೋಟೆಯ ಮೇಲಿನ ದಾಳಿಯಲ್ಲಿ ಯಶಸ್ವಿಯಾದ ನಿಮಗೆಲ್ಲ ನನ್ನ ಅಭಿನಂದನೆಗಳು. ಈ ಆತ್ಮವಿಶ್ವಾಸದ ಜೊತೆಗೆ ನಾವು ಎಚ್ಚರಿಕೆಯಿಂದ ಮುಂದೆ ಹೆಜ್ಜೆ ಇಡಬೇಕೆಂಬುದನ್ನು ನಾವು ಮರೆಯಬಾರದು. ಮಿತ್ರ ಸುಷೇಣ, ನನ್ನ ಮಾತು ಸರಿಯಲ್ಲವೇ? ಖಂಡಿತ ರಾಮಚಂದ್ರ, ಅದರಲ್ಲಿ ಅನುಮಾನವೇ ಇಲ್ಲ. ಅತಿ ಆತ್ಮವಿಶ್ವಾಸ ಯಾವಾಗಲೂ ಅಪಾಯಕಾರಿ. ನಾವು ಕಿಂಚಿತ್ತು ಮೈಮರೆತರೂ ದೊಡ್ಡ ದೌರ್ಬಲ್ಯವಾಗುತ್ತದೆ. ಅದು ಶತ್ರುಗಳಿಗೆ ಅನುಕೂಲಕರವಾಗುತ್ತದೆ. ನಿನ್ನ ಮಾತು ಉಚಿತವಾಗಿದೆ ಸುಷೇಣ. ಹಿರಿಯನಾದ ನಮ್ಮ ಸುಗ್ರೀವನ ಮಾವನಾದ ನಿನ್ನ ಅನುಭವದ ಮಾತುಗಳು ನಮಗೆ ಅಮೂಲ್ಯ. ಹಾಗೆ ಹಿರಿಯನಾದ ಜಾಂಬವಂತನು ತನ್ನ ಅಭಿಪ್ರಾಯವನ್ನು ತಿಳಿಸಬಹುದು. ರಾಮಚಂದ್ರ ಪ್ರಭು, ನಿನ್ನ ಬಾಣಗಳಷ್ಟೇ ನಿಖರವಾದ ನಿನ್ನ ಮಾತುಗಳನ್ನು ಕೇಳಿದ ಮೇಲೆ ನಾನು ಹೇಳುವುದೇನಿದೆ? ರಾಜನೀತಿಯಲ್ಲಾಗಲಿ ಯುದ್ಧ ತಂತ್ರದಲ್ಲಾಗಲಿ ನಿನಗೆ ಸಮನಾರು. ಎಷ್ಟೇ ವೀರನಾದರೂ ಅವನು ಯುದ್ಧ ಸಮಯದಲ್ಲಿ ಅತ್ಯಂತ ಎಚ್ಚರದಿಂದಿರಬೇಕೆಂಬ ನಿನ್ನ ಮಾತು ಮತ್ತು ಸುಷೇನನ ಮಾತು ಬಹಳ ಸಮಯೋಚಿತವಾಗಿದೆ. ಸುಗ್ರೀವ, ಏನನ್ನು ಯೋಚಿಸುತ್ತಿರುವೆ? ನಿನ್ನ ಅಭಿಪ್ರಾಯವೇನು? ನನ್ನ ಮಾವ ಸುಶೇಷಣ್ಣನ ಅಭಿಪ್ರಾಯವೇ ನನ್ನ ಅಭಿಪ್ರಾಯ. ಹನುಮಂತ, ನಿನ್ನ ಅಭಿಪ್ರಾಯವೇನು? ಪ್ರಭು, ಪ್ರತಿಯೊಬ್ಬ ವಾನರರ ಮನಸ್ಸಿನಲ್ಲೂ ತಾವು ಅಧರ್ಮ ಅನೀತಿಗಳ ವಿರುದ್ಧ ಹೋರಾಡುತ್ತಿದ್ದೀರಿ ಎಂಬ ಭಾವನೆ ಇದೆ. ಧರ್ಮ ಸ್ವರೂಪರಾದ ನಿಮ್ಮ ಪರವಾಗಿ ಹೋರಾಡಿ ಗೆಲ್ಲಬೇಕೆಂಬ ದೃಢ ಸಂಕಲ್ಪವಿದೆ. ಪುರುಷೋತ್ತಮನಾದ ತಮ್ಮ ಕಾರ್ಯ ಸಾಧನೆಗಾಗಿ ತಮ್ಮನ್ನು ಸಮರ್ಪಿಸುವುದು, ತಮ್ಮ ಸರ್ವಶಕ್ತಿಯನ್ನು ವಿನಿಯೋಗಿಸುವುದು ಪುಣ್ಯ ಕಾರ್ಯವೆಂದು ಎಲ್ಲರ ಭಾವನೆ. ಇದು ಬರೀ ಯುದ್ಧವಲ್ಲ ಪ್ರಭು, ಧರ್ಮ ಪಾಲನೆಯ ಪವಿತ್ರ ಕಾರ್ಯ. ಭಲೆ ಭಲೆ ಹನುಮಂತ, ನಿನ್ನ ಸದ್ಗುಣಗಳಿಗೆ ಧರ್ಮ ಪ್ರೀತಿಗೆ ತಕ್ಕ ಮಾತುಗಳನ್ನೇ ಆಡಿದೆ. ಇದರಲ್ಲಿ ಯಾವ ಅತಿಶಯೋಕ್ತಿಯೂ ಇಲ್ಲ. ವಾನರ ವೀರರ ಬಗ್ಗೆ ನೀನು ಆಡಿದ ಮಾತುಗಳು ಯಥಾರ್ಥವಾಗಿವೆ. ಆದರೆ ನಮ್ಮ ಕಡೆ ಈ ಪ್ರಚೋದನೆಯಿಂದ ರಾವಣ ಅತ್ಯಂತ ಕ್ರೋಧಾವಿಷ್ಟನಾಗಿರುತ್ತಾನೆ. ತನ್ನ ಸೇನೆಗೆ ಪ್ರತಿದಾಳಿ ಮಾಡಲು ಆಜ್ಞಾಪಿಸಿರುತ್ತಾನೆ. ಯಾವ ಕ್ಷಣದಲ್ಲಾದರೂ ಬಹುಸಂಖ್ಯೆಯ ರಾಕ್ಷಸ ಸೇನೆ ನಮ್ಮ ಮೇಲೆ ಮುಗಿಬೀಳಬಹುದು. ಆದರೆ ಹನುಮಂತ ಹೇಳಿದ ಹಾಗೆ ನಾವು ಯಾವುದಕ್ಕೂ ಹೆದರಬೇಕಾಗಿಲ್ಲ. ನಮ್ಮ ವಾನರ ಸೇನೆ ಆ ರಾಕ್ಷಸ ದಾಳಿಯನ್ನು ಸಮರ್ಥವಾಗಿ ಎದುರಿಸಬಲ್ಲರು. ನಿನ್ನ ಮಾತು ನಿಜ ವಿಭೀಷಣ. ಇದು ಧರ್ಮಯುದ್ಧ. ಧರ್ಮದ ಪರವಾಗಿರುವ ನಾವು ರಾಕ್ಷಸರ ದಾಳಿಗೆ ಹೆದರಬೇಕಾಗಿಲ್ಲ. ಆ ಧರ್ಮದ ಬೆಂಬಲದಿಂದಲೇ ಹನುಮಂತ ಸಾಗರವನ್ನು ಹಾರಿ ಸೀತಾಮಾತೆಯನ್ನು ಹುಡುಕಿದ್ದು. ಅದೇ ಧರ್ಮದ ಬೆಂಬಲದಿಂದ ನಾವು ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿದ್ದೇವೆ. ಅದೇ ಧರ್ಮದ ಬೆಂಬಲದಿಂದಲೇ ನಾವು ಖಂಡಿತ ಜಯಶೀಲರಾಗುತ್ತೇವೆ. ಜೈ ಶ್ರೀರಾಮ್! 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 ಸೀತೆ, ಸೀತೆ, ಏಕೆ ಈ ಆತುರ ತ್ರಿಜಟೆ? ಏನಾಯಿತು? ನಿನಗೆ ಒಂದು ಮುಖ್ಯವಾದ ವಿಷಯ ತಿಳಿಸಬೇಕೆಂದೆ ನಾನು ಆತುರದಿಂದ ಬಂದೆ. ಮುಖ್ಯವಾದ ವಿಷಯವೇ? ಏನದು ತ್ರಿಜಟೆ?
ನನ್ನ ಸ್ವಾಮಿ ಕ್ಷೇಮವಾಗಿದ್ದಾರೆ ತಾನೆ? ನಿನ್ನ ಸ್ವಾಮಿಯ ಕ್ಷೇಮಕ್ಕೆ ಯಾವ ಬಾಧಕವೂ ಇಲ್ಲ. ಈಗ ಲಂಕೇಶ್ವರ ತನ್ನ ಕ್ಷೇಮದ ಬಗ್ಗೆ ಯೋಚನೆ ಮಾಡುವ ಪ್ರಸಂಗ ಬರಬಹುದು. ಅಂಥ ಘಟನೆ ಏನು ನಡೆಯಿತು ತ್ರಿಜಟೆ? ಇಂದು ಅಧಿಕೃತವಾಗಿ ಯುದ್ಧ ಆರಂಭವಾದಂತಾಯಿತು. ಅಂದ ಮೇಲೆ ಮಾತೆ ಸುರಮೆ ಹೇಳಿದ ಮಾತು ಸತ್ಯವಾಯಿತು. ಆ ದುಷ್ಟ ರಾವಣ ತನ್ನ ಮಾತೆ ಕೈಕಸಿ ತಾತ ಮಾಲ್ಯವಂತರ ಮಾತುಗಳನ್ನು ಧಿಕ್ಕರಿಸಿ ಯುದ್ಧವನ್ನೇ ಆರಿಸಿಕೊಂಡದ್ದು ಎಲ್ಲ ಪರಿಣಾಮದಲ್ಲಿ ಅವನಿಗೆ ಕೇಡನ್ನು ತರುವುದು ಎಂಬುದು ನಿಜವಾಗುತ್ತಿದೆ. ನಿನ್ನ ಮಾತು ನಿಜ. ರಾವಣನ ಹಠದಿಂದ ಈ ಯುದ್ಧ ಆರಂಭವಾಗಿದೆ. ಆದರೆ ಸದ್ಯದಲ್ಲಿ ವಾನರರ ಕೈ ಮೇಲಾಗಿದೆ. ರಾಕ್ಷಸ ಸೈನ್ಯ ಯುದ್ಧದಲ್ಲಿ ಹಿಮ್ಮೆಟ್ಟುವಂತಾಗಿದೆ. ತ್ರಿಜಟೆ, ಇದು ನಿಜವಾಗಲೂ ಸಂತೋಷದ ವಿಷಯ. ನನಗೆ ನಂಬಿಕೆ ಇದೆ. ನನ್ನ ಸ್ವಾಮಿಯ ಪರಾಕ್ರಮದ ಮುಂದೆ ರಾಕ್ಷಸರ ಸೈನ್ಯ ನಿಲ್ಲಲು ಸಾಧ್ಯವಿಲ್ಲ. ಆ ದುಷ್ಟ ರಾವಣ ಪರಾಜಿತನಾಗುವುದು ಸತ್ಯ. ಆದರೆ ಅದು ಬೇಗ ಆಗಬೇಕು ಅಷ್ಟೇ. ಅದು ಸಾಧ್ಯವಾಗಬೇಕಾದರೆ ಆ ರಾವಣ ನಿನ್ನ ಸ್ವಾಮಿಯ ಎದುರು ಬಂದು ಯುದ್ಧಕ್ಕೆ ನಿಲ್ಲಬೇಕು. ಏಕೆ ತ್ರಿಜಟೆ? ರಾವಣ ರಣರಂಗಕ್ಕೆ ಬರುವುದಿಲ್ಲ ಎನ್ನುತ್ತೀಯಾ? ಸದ್ಯದಲ್ಲಿ ಅವನು ನೇರವಾಗಿ ರಾಮನಿಗೆ ಎದುರಾಗುವುದಿಲ್ಲ. ತನ್ನ ರಾಕ್ಷಸ ವೀರರ ಮೇಲೆ ಅವನಿಗೆ ಅಪಾರವಾದ ವಿಶ್ವಾಸವಿದೆ. ಇಂದ್ರಜಿತು, ಕುಂಭಕರ್ಣ ಮೊದಲಾದವರನ್ನು ಮುಂದೆ ಬಿಟ್ಟು ವಾನರರ ಮೇಲೆ ಜಯ ಸಾಧಿಸಲು ಪ್ರಯತ್ನಿಸುತ್ತಾನೆ. ಅವನ ಅವಿವೇಕವೇ ಅವನಿಗೆ ಮುಳುವಾಗುತ್ತದೆ. ಹೇಗಿದ್ದರೂ ಯುದ್ಧ ಆರಂಭವಾಗಿದೆ. ಆ ರಾವಣನ ದುಷ್ಟತನಕ್ಕೆ ತಕ್ಕ ಶಾಸ್ತಿಯಾಗುವುದು ಖಂಡಿತ. ಅದರಲ್ಲಿ ನನಗೆ ಕಿಂಚಿತ್ತೂ ಸಂದೇಹವಿಲ್ಲ. ನಿನ್ನ ನಿರೀಕ್ಷೆ ಬೇಗ ಸಫಲವಾಗಲಿ ಎಂದು ನಾನು ಬಯಸುತ್ತೇನೆ ಸೀತೆ.
ಅವನನ್ನು ಕೊಂದು ಹಾಕಿ. ನಾನು ಅಗೋಚರನಾಗಬಲ್ಲೆ. ನನ್ನ ಅಪಾರ ಮಾಯಾಜಾಲದಿಂದ ಪ್ರತಿರೂಪವನ್ನು ಸೃಷ್ಟಿಸಬಲ್ಲೆ. ಸುಳ್ಳನ್ನೇ ನಿಜವೆಂದು ಭ್ರಮಿಸುವಂತೆ ಮಾಡಿ ಕಂಗೆಡಿಸಬಲ್ಲೆ. ನನ್ನ ಈ ಮಾಯಾಜಾಲದ ಮುಂದೆ ಎಂಥ ವೀರನ ಪರಾಕ್ರಮವಾದರೂ ನಿಷ್ಫಲವಾಗುತ್ತದೆ. ಶಕ್ತಿಯಲ್ಲಾಗಲಿ ಯುಕ್ತಿಯಲ್ಲಾಗಲಿ ನನಗೆ ಸಮಾನರಾರು. ನನಗೆ ಸಮಾನರಾರು. ಪ್ರಭುಗಳಿಗೆ ಜಯವಾಗಲಿ. ಎಲೈ ದೂತ, ನನಗೆ ನೀನು ಯಾವ ವಿಷಯವನ್ನು ತಂದಿರುವೆ? ಪ್ರಭು, ನಿಮ್ಮಲ್ಲಿ ಭಿನ್ನಮಿಸಬೇಕಾದ ವಿಷಯವೇನೋ ಇದೆ. ಆದರೆ ತಾವು ಭುಜಬಲದಲ್ಲಾಗಲಿ ಮಾಯಾ ವಿದ್ಯೆಗಳಲ್ಲಾಗಲಿ ಇಷ್ಟೊಂದು ಶಕ್ತಿವಂತರಾಗಿರುವಾಗ ನಮ್ಮ ಸೈನ್ಯ ಸಾವು ನೋವುಗಳನ್ನು ಅನುಭವಿಸುತ್ತಿದೆಯಲ್ಲ, ಅದು ನನಗೆ ಅರ್ಥವಾಗುತ್ತಿಲ್ಲ ಪ್ರಭು. ಏನಂದೆ? ರಾಕ್ಷಸರ ಸೇನೆಯಲ್ಲಿ ಸಾವು ನೋವುಗಳೇ? ಅಸಂಭವ, ಅಸಂಭವ. ಬಲವಂತರಾದ ರಾಕ್ಷಸರಲ್ಲಿ ಬಾಲವಿರುವ ಆ ಕಪಿಗಳಲ್ಲಿ, ಆ ಕಪಿಗಳು ರಾಕ್ಷಸರನ್ನು ಕೊಲ್ಲುವುದು ಹೇಗೆ ತಾನೇ ಸಾಧ್ಯ? ದುರಾದೃಷ್ಟವಶಾತ್ ಅದು ಸತ್ಯ ಪ್ರಭು. ರಾವಣೇಶ್ವರರು ಕೋಟೆಯ ದ್ವಾರವನ್ನು ಭದ್ರಪಡಿಸಿ ಆಕ್ರಮಣವನ್ನು ತಡೆಯುವಂತೆ ಸೂಚಿಸಿದರು. ಆದರೆ ನೀವು ಹೇಳಿದ ಆ ಬಾಲದ ಕೋತಿಗಳು ಸಾಮಾನ್ಯರಲ್ಲ ಪ್ರಭು. ಅವರ ಶೌರ್ಯ ಪರಾಕ್ರಮ ಅದ್ಭುತ. ನಿಜವಾಗಲೂ ಆ ವಾನರರು ನಮ್ಮ ಕಡೆಯ ಹಲವು ರಾಕ್ಷಸರನ್ನು ಸಂಹಾರ ಮಾಡಿದರು ಪ್ರಭು. ಹಾರುವುದರಲ್ಲಿ ನಿಸ್ಸೀಮರಾದ ಆ ಕಪಿವೀರರು ನಮ್ಮ ಕೋಟೆಯ ಮೇಲೆ ಹತ್ತಿ ದಾಂಧಲೆ ಮಾಡುತ್ತಿದ್ದರೆ ಅದನ್ನು ತಡೆಯಲು ಸಾಧ್ಯವಾಗಲಿಲ್ಲ ಪ್ರಭು. ಸಾಕು ಸಾಕು, ಆ ವಾನರರ ಬಗ್ಗೆ ಹೆಚ್ಚಿಗೆ ಮಾತನಾಡಬೇಕಾಗಿಲ್ಲ. ಅಂದರೆ ತಾವು ತಮ್ಮ ಭುಜಬಲ ಮಾಯಾಬಲಗಳನ್ನು ಬಳಸಿ ವಾನರ ಸೈನ್ಯವನ್ನು ಹಿಮ್ಮೆಟ್ಟಿಸಲು ಹೊರಡುತ್ತೀರಾ ಪ್ರಭು? ಅಗತ್ಯವಿಲ್ಲ ದೂತ. ರಾಕ್ಷಸರ ಸೇನೆಯಲ್ಲಿ ವೀರರಿಗೇನು ಕೊರತೆ, ಮಹಾಪರಾಕ್ರಮಿಗಳಿಗೇನು ಕೊರತೆ, ಅತಿರಥ ಮಹಾರಥರಿಗೇನು ಕೊರತೆ? ಆ ವಾನರರ ಸೇನೆಯನ್ನು ನುಂಗಿ ನೀರು ಕುಡಿಯಬಲ್ಲ ಅನೇಕ ರಾಕ್ಷಸ ವೀರರಿದ್ದಾರೆ. ಈ ವಿಷಯ ನಮ್ಮ ತಂದೆಯವರಿಗೂ ಗೊತ್ತಿದೆ. ಅಂಥ ಸಂದರ್ಭ ಬಂದಾಗ ನೋಡೋಣ. ಈಗ ನೀನಿನ್ನು ಹೊರಡು. ಯುದ್ಧದ ವಾರ್ತೆಯನ್ನು ನನಗೆ ಆಗಾಗ ತಿಳಿಸುತ್ತಿರು. ಅಪ್ಪಣೆ ಪ್ರಭು.
ಪ್ರಣಾಮಗಳು ಮಹಾಪ್ರಭು. ಪ್ರಹಸ್ತ, ನೀನು ರಣರಂಗದಿಂದ ಬರುತ್ತಿರುವೆ ತಾನೆ? ಹೌದು ಪ್ರಭು, ರಣರಂಗದಿಂದಲೇ ಬರುತ್ತಿದ್ದೇನೆ. ಹೇಳು. ನಮ್ಮ ರಾಕ್ಷಸ ವೀರರು ಆ ವಾನರರನ್ನು ಕೋಟೆಯ ದ್ವಾರದಿಂದ ಹೊಡೆದಟ್ಟಿದರು ತಾನೆ? ಕ್ಷಮಿಸಿ ಪ್ರಭು, ನಮ್ಮ ರಾಕ್ಷಸ ವೀರರು ಅಪರಿಮಿತ ಪರಾಕ್ರಮದಿಂದಲೇ ಹೋರಾಡುತ್ತಿದ್ದಾರೆ. ಆದರೆ ಆ ವಾನರರನ್ನು ಹಿಮ್ಮೆಟ್ಟಿಸುವುದು ಸಾಧ್ಯವಾಗಲಿಲ್ಲ ಪ್ರಭು. ಅಂದರೆ ಈ ಅಸಾಮಾನ್ಯ ಶೂರ ರಾವಣನ ವೀರ ಸೈನಿಕರು ಕಪಿಗಳೆದುರು ಸೋಲುತ್ತಿದ್ದಾರೆ ಎಂದಲ್ಲವೇ ನಿನ್ನ ಮಾತಿನ ಅರ್ಥ? ಏಕೆ ಮೌನವಾಗಿರುವೆ? ಆ ವಾನರರು ರಾಕ್ಷಸರನ್ನು ಬೇಟೆಯಾಡುತ್ತಿದ್ದಾರೆ ಎಂದು ಹೇಳಲು ನಿನಗೆ ಬಾಯಿ ಬರುತ್ತಿಲ್ಲವಲ್ಲ? ಹೇಳಲು ನಿನಗೆ ಇಷ್ಟು ಕಷ್ಟವಾದರೆ ಇನ್ನು ಅದನ್ನು ಸಹಿಸಿಕೊಳ್ಳಲು ನನಗೆಷ್ಟು ಕಷ್ಟವಾಗಬಹುದು? ನಿಮ್ಮನ್ನು ನಂಬಿ ಪ್ರಯೋಜನವಿಲ್ಲ. ನಾನೇ ಯುದ್ಧಕ್ಕೆ ಹೋಗಿ ಒಂದೇ ಒಂದು ಗಳಿಗೆಯಲ್ಲಿ ಆ ಸಮಸ್ತ ವಾನರ ಸೇನೆಯನ್ನು, ರಾಮ ಲಕ್ಷ್ಮಣರನ್ನು ಸಂಹರಿಸಿ ಬರುತ್ತೇನೆ.